ಬ್ಲಡ್ಡು ತುಂಬ ಲಾಸ್ ಆಗಿದೆ. ಅವ್ರ ಬ್ಲಡ್ ಗ್ರೂಪ್ ಯಾವುದು ಅಂತ ಟೆಸ್ಟ್ ಮಾಡಿ. ಡಾಕ್ಟರ್, ಅಪ್ಪ ಹೇಗಿದ್ದಾರೆ? ಪೇಷಂಟ್ಗೆ ತುಂಬ ಬ್ಲೀಡಿಂಗ್ ಆಗಿದೆ, ಇಮ್ಮಿಡಿಯೇಟ್ಲಿ ಬ್ಲಡ್ ಕೊಡಬೇಕಾಗತ್ತೆ. ಡಾಕ್ಟರ್, ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಅಪ್ಪ ಬೇಗ ಹುಷಾರಾಗಬೇಕು. ನೋಡಿ, ಇದು ದುಡ್ಡಿನ ವಿಷಯ ಅಲ್ಲ. ಅವ್ರದ್ದು AB ಪಾಸಿಟಿವ್ ಗ್ರೂಪು. ಅದನ್ನು ನಮ್ಮ ಹಾಸ್ಪಿಟ್ಲಲ್ಲಿ ಇವಾಗಿಲ್ಲ. ಬ್ಲಡ್ ಬ್ಯಾಂಕಿಂದ ತರಿಸ್ಬೇಕು ಅಂದರೆ ಒಂದು 20 ಮಿನಿಟ್ಸ್ ಆದರೂ ಆಗತ್ತೆ. ನಿಮ್ಮ ಫ್ಯಾಮಿಲಿನಲ್ಲಿ ಯಾರಾದರೂ ವಾಲಂಟರಿಲಿ ಕೊಟ್ಟರೆ ಇಟ್ ವಿಲ್ ಬಿ ವೆರಿ ಗುಡ್. ನಂದು A ಪಾಸಿಟಿವ್. ನಂದು ಸೇಮ್ ಗ್ರೂಪ್, ನಾನು ಕೊಡ್ತೀನಿ. ವೆರಿ ಗುಡ್. ಹಂಗಾರೆ ನಿಮ್ಮದು ಬ್ಲಡ್ ಟೆಸ್ಟ್ ಮಾಡಿಬಿಟ್ಟು ತಗೋಬೋದು. ಬೇಡ, ನಮ್ಮ ಅಪ್ಪನಿಗೆ ಇವನ್ ಬ್ಲಡ್ ಕೊಡೋದು ನನಗೆ ಇಷ್ಟ ಇಲ್ಲ. ಬಟ್ ವೈ? ನಿಮ್ಗೆ ಏನಾದ್ರು ಹೆಲ್ತ್ ಇಶ್ಯೂಸ್ ಇದೆಯಾ? ಇಲ್ಲ, ಆ ಥರ ಏನೂ ಇಲ್ಲ. ದೆನ್ ವಾಟ್ ಇಸ್ ದ ಪ್ರಾಬ್ಲಮ್? ಬ್ಲಡ್ ಕೊಡೋದು 20 ನಿಮಿಷ ಲೇಟ್ ಆದರೆ ಅಪ್ಪನಿಗೇನಾದ್ರು ಪ್ರಾಬ್ಲಮ್ ಆಗುತ್ತಾ? ಇಲ್ಲ, ಬಟ್ ಸ್ಟಿಲ್ ಆದಷ್ಟು ಬೇಗ ಕೊಟ್ಟರೆ ಇಟ್ ವಿಲ್ ಬಿ ಬೆಟರ್. ಹಾಗಿದ್ರೆ ಪರವಾಗಿಲ್ಲ, ಬ್ಲಡ್ ಬ್ಯಾಂಕಿಂದನೇ ಬ್ಲಡ್ ತರಿಸಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಆದಷ್ಟು ಬೇಗ ನಾವು ಬ್ಲಡ್ ಕೊಟ್ಟರೆ ಯು ವಿಲ್ ಬಿ ಔಟ್ ಆಫ್ ಡೇಂಜರ್. ಜೊತೆಗೆ ಫ್ಯಾಮಿಲಿ ಮೆಂಬರ್ದೇ ಬ್ಲಡ್ ಆದರೆ ಇನ್ನೂ ಬೇಗ ಟ್ರಾನ್ಸ್ಫ್ಯೂಸ್ ಆಗುತ್ತೆ. ಬೇಡ ಡಾಕ್ಟರ್, ಇವನ್ ಬ್ಲಡ್ ಕೊಡೋದು ಬೇಡ. ರತನ, ಪ್ಲೀಸ್, ಇಂಥ ಪರಿಸ್ಥಿತಿಲೂ ಹೀಗೆ ಮಾತಾಡಬೇಡಿ. ಲಕ್ಕಿಯವರೆಲ್ಲ ಬೇರೆ ಯಾರೋ ಬ್ಲಡ್ ಕೊಡ್ತಿದ್ದಾರೆ ಅಂತ ಅನ್ಕೊಂಬಿಡಿ. ಸಾಧ್ಯನೇ ಇಲ್ಲ. ಅಂದ್ಕೊಳ್ಳೋದಕ್ಕೂ ನಡೆಯೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಇವನ್ ಬ್ಲಡ್ ಕೊಡೋದು ಬೇಕಾಗಿಲ್ಲ ಅಷ್ಟೇ. ನಾವು ಹುಚ್ಚುಚ್ಚಾಗಿ ಆಡಬೇಡ ಕಣೋ. ನೋಡು, ನಿನಗೆ ನಿನ್ನ ಹಠ ಮುಖ್ಯನೋ ಭಾವನ್ ಹುಷಾರಾಗೋದು ಮುಖ್ಯನೋ? ಅವ್ನು ಕೊಡ್ಲಿ ಬಿಡೋ ರಕ್ತನ. ದತ್ತನ ಪ್ಲೀಸ್, ಬೇಡ ಅನ್ಬೇಡ. ಜಿದ್ದಿ ಏನೇ ಇದ್ರೂ ಬೇರೆ ವಿಚಾರದಲ್ಲಿ ಇಟ್ಕೊಳ್ಳೋಣ. ದೊಡ್ಡಪ್ಪನ ಜೀವದ ಜೊತೆ ಆಟ ಆಡೋದು ಬೇಡ ಕಣ. ಯಾರೋ ಆಟ ಆಡ್ತಾ ಇರೋದು? ಹಾಂ, ಇವತ್ತಪ್ಪ ಅಲ್ಲಿ ಮಲಗಿದ್ದಾರೆ ಅಂದರೆ ಅದು ಕಾರಣ ನೀನೇ. ಬ್ಲಡ್ ಕೊಡ್ತಾನಂತೆ. ಬ್ಲಡ್ ಇವತ್ತು ಬ್ಲಡ್ ಕೊಡ್ತೀಯಾ, ಆಮೇಲೆ ಊರು ತುಂಬ ಹೇಳ್ಕೊಂಡು ಓಡಾಡ್ತೀಯಾ ನಾನೇ ಇವ್ರಿಗೆ ಉಪಕಾರ ಮಾಡಿದ್ದು ಅಂತ. ದತ್ತನ ಪ್ಲೀಸ್, ಬೈಯೋದಿದ್ರೆ ಆಮೇಲೆ ಬೈ, ಬೇಕಾದ್ರೆ ಒಂದು ಏಟ್ ಹೊಡಿ, ಆದರೆ ಈಗ ಮಾತ್ರ ತಡಿಬೇಡ ಕಣ. ಸಾಕು, ಸುಮ್ಮನೆ ನಿಂತ್ಕೊಳ್ಳ. ಪ್ಲೀಸ್ ಡಿಸೈಡ್ ಫಾಸ್ಟ್. ನಿಮ್ಮ ಮನಸ್ತಾಪಗಳಿಂದ ಒಂದು ಜೀವ ಕಳ್ಕೋಬೇಡಿ. ನೋಡಿ, ನೀವು ಬ್ಲಡ್ ಕೊಡೋದಾದ್ರೆ ಇಮಿಡಿಯೇಟ್ ಆಗಿ ಬನ್ನಿ. ಬೇಡ, ನೀವು ಬ್ಲಡ್ ಬ್ಯಾಂಕಿಗೆ ಫೋನ್ ಮಾಡಿ, ಅಲ್ಲಿಂದನೇ ತರಿಸಿ. ದತ್ತನ ನಾನು ಕೊಡ್ತೀನಿ, ಅಲ್ಲಿಂದ ಯಾಕೋ ತರಿಸ್ಬೇಕು? ಟೈಮ್ ವೇಸ್ಟ್ ಆಗುತ್ತೆ. ಫಸ್ಟು ಟ್ರೀಟ್ಮೆಂಟ್ ಶುರು ಆಗಲಿ. ಏನಾದರೂ ಪರವಾಗಿಲ್ಲ, ಅಪ್ಪನಿಗೆ ನೀನು ಬ್ಲಡ್ ಕೊಡೋದು ಬೇಡ. ಏನು ಇದು ಹುಚ್ಚಾಟ ನಿಂದು? ಯಾವ ಜೀವದ ಜೊತೆ ಆಟ ಆಡ್ತಿದ್ಯಾ ನೀನು? ದತ್ತವ್ರೆ, ನಂದು AB ಪಾಸಿಟಿವ್. ನಾನು ಕೊಡ್ಲಾ? ಡಾಕ್ಟರ್, ಇವ್ರದ್ದು AB ಪಾಸಿಟಿವ್ ಅಂತೆ, ಇವ್ರ ಬ್ಲಡ್ಡೇ ತಗೊಳ್ಳಿ. ಓಕೆ, ಬನ್ನಿ. ನೀವು ಲ್ಯಾಬಲ್ಲಿ ಬ್ಲಡ್ ಟೆಸ್ಟ್ ಮಾಡಿಕೊಂಡು ಇಮಿಡಿಯೇಟ್ಲಿ ಕೊಡಿ.
ಅಣ್ಣ ಅಪ್ಪಂಗೆ ಏನಾಯ್ತು? ಏನೂ ಆಗಿಲ್ಲ ಪ್ರಣತಿ, ಗಾಬರಿ ಆಗ್ಬೇಡ. ಏ ಪ್ರಣತಿ ಬರ ಇಲ್ಲಿ. ಚಿಕ್ಕಮ್ಮ ಅಪ್ಪಂಗೆ ಏನಾಯ್ತು? ಏನೂ ಆಗಿಲ್ಲ ಪುಟ್ಟ, ಹುಷಾರಾಗ್ತಾರೆ, ಭಯ ಪಡಬೇಡ, ನೀನು ಧೈರ್ಯವಾಗಿದ್ದು. ಏನು ಚಿಕ್ಕಮ್ಮ ಇದು? ನಾನಿಲ್ಲಿ ಇಷ್ಟು ಟೆನ್ಷನಲ್ಲಿ ಒದ್ದಾಡ್ತಾ ಇದ್ದೀನಿ, ನೀವು ನೋಡಿದ್ರೆ ಏನೂ ಆಗಿಲ್ಲ ಅಂತಿದ್ದೀರಾ? ದತ್ತಣ್ಣ ಅಂಥದ್ದು ಅಪ್ಪಂಗೆ ಏನಾಯ್ತು? ಬಾಯ್ಲಿ ಕೇಳು, ಕೇಳು ಏನಾಯ್ತು ಅಂತ ಕೇಳು. ಏನಾಯ್ತು? ಯಾರಾದ್ರೂ ಒಬ್ರು ಏನಾಯ್ತು ಅಂತ ದಯವಿಟ್ಟು ಹೇಳಿ. ಮಾತಾಡಿ ಸರ್, ನನ್ನ ತಂಗಿ ಕೇಳ್ತಾ ಇದ್ದಾಳೆ ತಾನೆ ಅಪ್ಪನಿಗೆ ಏನಾಯ್ತು ಅಂತ. ಹೇಳಿ ಏನು ಮಾಡಿದ್ರಿ ಅಂತ. ದತ್ತಣ್ಣ ನೀನಾದ್ರೂ ಹೇಳು, ನೀನ್ ಯಾಕೋ ಸುಮ್ಮನೆ ಇದ್ಯಾ? ಪ್ರಣತಿ, ಸರ್ಗೆ ಮಾತು ಬರಲ್ಲ ಬಿಡು. ಅಪ್ಪನ್ನ ತಳ್ಳಿ ಬೀಳ್ಸಿದಾನೆ, ನನ್ನ ಕುತ್ತಿಗೆ ಹಿಡ್ಕೊಂಡು ಸಾಯ್ಸಕ್ ಬಂದಿದ್ದ. ಇವಾಗ ನೋಡು ಹೇಗೆ ನಿಂತಿದ್ದಾನೆ ಮಳ್ಳನ್ ಥರ. ಏನೋ ಮಾತಾಡ್ತಿದ್ಯಾ? ನಂಗೆ ಪ್ಲೀಸ್ ಅರ್ಥ ಆಗಂಗೆ ಹೇಳು. ಕೇಳು ಪ್ರಣತಿ, ಅಣ್ಣ ಅಣ್ಣ ಅಂತ ಹಿಂದೆನೆ ಓಡಾಡ್ತಿದ್ದಲ್ಲ, ಇವಾಗ ಕೇಳು ಅಪ್ಪನ್ಗೆ ಏನು ಮಾಡ್ದ ಅಂತ. ಹೇಳಿ ಸರ್. ಅಂಥದ್ದು ಏನೋ ಮಾಡ್ದೆ ಅಪ್ಪಂಗೆ ನೀನು? ಅದು ಇವರಿಬ್ರು ಜಗಳ ಆಡ್ಕೋಬೇಕಾದ್ರೆ ಆಕ್ಸಿಡೆಂಟ್ಲಿ ಹಾಗಾಗೋಯ್ತು ಕಣೆ. ಹಲೋ, ನೀವು ಅವನ್ನ ವಹಿಸ್ಕೊಂಡು ಬರಬೇಡಿ. ಆಗ್ಲಕ್ಕಾಯಿಗೆ ಬೇವಿನಕಾಯಿ ಸಾಕ್ಷಿ ಥರ. ಹೋಗ್ಲಿ ಬಿಡು ದತ್ತಣ್ಣ, ಅಪ್ಪ ಹೇಗಿದ್ದಾರೋ? ಡಾಕ್ಟರ್ ಏನಂದ್ರು? ಜೀವಕ್ಕೇನು ಅಪಾಯ ಇಲ್ಲ ಅಂತ ಹೇಳಿದ್ದಾರೆ. ಏನು ಚಿಕ್ಕಮ್ಮ, ಡಾಕ್ಟ್ರ್ ಯಾವಾಗ ಆ ಥರ ಹೇಳಿದ್ರು? ಬ್ಲಡ್ ಲಾಸ್ ಆಗಿದೆ, ಅರ್ಜೆಂಟ್ ಬೆಡ್ ಕೊಡಬೇಕು ಅಂತ ತಾನೆ ಡಾಕ್ಟರ್ ಹೇಳಿದ್ದು. ಏನು ಅಪ್ಪಂಗೆ ಬ್ಲಡ್ ಲಾಸ್ ಆಗಿದ್ಯಾ? ದತ್ತಣ್ಣ ನಂದು ಅಪ್ಪದು ಸೇಮ್ ಬ್ಲಡ್ ಗ್ರೂಪು, ಬೇಕಂದ್ರೆ ಅಪ್ಪಂಗೆ ನಾನು ಬ್ಲಡ್ ಕೊಡ್ತೀನೋ? ಒಳಗಡೆ ಪಿಂಕಿ ಬ್ಲಡ್ ಕೊಡ್ತಾ ಇದ್ದಾಳೆ. ಇನ್ನ ಏನಾದ್ರು ಬೇಕು ಅಂದರೆ ನೋಡೋಣ ಇರು. ಒಟ್ಟಿನಲ್ಲಿ ಅಪ್ಪನಿಗೆ ಬೇರೆ ಯಾರೋ ಬ್ಲಡ್ ಕೊಡದೇ ಇರೋಂಗೆ ಆಯ್ತಲ್ಲ, ಅಷ್ಟು ಸಾಕು. ದತ್ತ, ಪ್ರಣತಿ ಮುಂದೆ ಇದೆಲ್ಲ ಮಾತಾಡ್ತಾರೇನೋ? ಅಪ್ಪನಿಗೇನೂ ಆಗಿಲ್ಲ ಪುಟ್ಟ, ಸರಿ ಹೋಗ್ತಾರೆ. ನೀನು ಸ್ವಲ್ಪ ಸಮಾಧಾನ ಮಾಡ್ಕೊ. ಯಾಕೆ ಸಮಾಧಾನ ಮಾಡ್ಕೋಬೇಕು ಚಿಕ್ಕಮ್ಮ? ಪ್ರಣತಿ, ಇವತ್ತು ಅಪ್ಪ ಅಲ್ಲಿ ಮಲಗಿದ್ದಾರೆ ಅಂದರೆ ಕಾರಣ ಅಲ್ಲಿ ನಿಂತಿದ್ದ ನೋಡು, ಅವನೇ. ನೀನೇ ಹೋಗಿ ಕೇಳು. ಲಕ್ಕೇಣ ಅವ್ನು ಹೇಳ್ತಿರೋದು ನಿಜಾನೇನೋ? ಇವಾಗ ಅಪ್ಪಾಗ ಆಗೋದಕ್ಕೆ ನೀನೇ ಕಾರಣನ? ಅಪ್ಪ ಅಂತದ್ ಏನೋ ಮಾಡಿದ್ರು ನಿಂಗೆ? ಹೇಳೋ, ಏನ್ ಮಾಡಿದ್ರು ಅಪ್ಪ ನಿಂಗೆ ಅಂತದ್ದು? ಅಣ್ಣ ಯಾಕೋ ಅಪ್ಪಂಗೆ ಏನ್ ಮಾಡಿದೆ ನೀನು? ಅಪ್ಪ ಹೇಗಿದ್ದಾರೆ ಇವಾಗ? ಸಮಾಧಾನ ಮಾಡ್ಕೊ. ನೋಡು, ಮತ್ತೆ ಮತ್ತೆ ಅವ್ರಿಗೆ ಆ ಪ್ರಶ್ನೆ ಕೇಳಬೇಡ. ಅಲ್ಲಿ ಅವರು ತುಂಬ ನೊಂದ್ಕೊಂಡಿದ್ದಾರೆ. ಅವ್ರು ಬೇಕು ಅಂತ ಹಾಗೆ ಮಾಡಿಲ್ಲ ಕಣೆ. ಅಪ್ಪನಿಗೆ ಆಗಿರೋದು ಭಾಳ ಸಂತೋಷ ಆಗುತ್ತೆ ಅವ್ರಿಗೆ. ಯಾಕೆ ಹಾಗೆ ಮಾತಾಡ್ತೀರ ದತ್ತಣ್ಣ? ಮಾವನ ಹಾಗೆ ನೋಡೋದಕ್ಕೆ ನಮ್ಗೆ ಸಂತೋಷ ಆಗುತ್ತಾ? ಸಾಕು ಸಾಕು, ಮಾಡೋದೆಲ್ಲ ಮಾಡಿ ಇವಾಗ ತೇಪೆ ಹೆಚ್ಚಕ್ಕೆ ಬಂದವ್ರೆ. ಬ್ಲಡ್ ಕೊಟ್ರ? ಅಪ್ಪ ಹೇಗಿದ್ದಾರೆ? ಅಪ್ಪ ನಿಮ್ ಜೊತೆ ಮಾತಾಡಿದ್ರಲ್ವಾ? ಅವ್ರು ಮಾತಾಡೋ ಸ್ಥಿತಿಯಲ್ಲಿ ಇರಲಿಲ್ಲ, ಬ್ಲಡ್ ತಗೊಂಡು ಕಳಿಸಿದ್ರು ಅಷ್ಟೇ. ಇವಾಗ ತನ್ನ ಟ್ರೀಟ್ಮೆಂಟ್ ಶುರು ಮಾಡಿದ್ದಾರೆ, ನೋಡೋಣ ಇರು. ಲೇ,
ನಮ್ಮ ಅಪ್ಪನಿಗೆ ಏನಾದ್ರು ತೊಂದರೆ ಆದರೆ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ. ಡಾಕ್ಟರ್, ಅಪ್ಪ ಹೇಗಿದ್ದಾರೆ? ಬ್ಲೀಡಿಂಗ್ ಸ್ಟಾಪ್ ಆಗಿದೆ, ಟ್ರೀಟ್ಮೆಂಟ್ಗೂ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ, ಕಾನ್ಷಿಯಸ್ನೆಸ್ಸು ಬಂದಿದೆ ಈಗ. ಏನು ತೊಂದರೆ ಇಲ್ಲ ಅಲ್ವಾ? ನಾನು ಹೋಗಿ ನೋಡ್ಬೋದಾ? ತೊಂದರೆ ಏನಿಲ್ಲ, ಆದರೆ ನಾವು ಅವ್ರನ್ನ ಇವಾಗ ಅಬ್ಸರ್ವೇಷನಲ್ಲಿ ಇಟ್ಟಿದ್ದೀವಿ. ತಲೆಗೆ ಏಟಾಗಿರೋ ಕಾರಣ ಅವ್ರ ಮೆಮರಿ ಹೇಗಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ನೀವೆಲ್ಲರೂ ಹೋಗಿ ಅವ್ರನ್ನ ಇವಾಗ ಡಿಸ್ಟರ್ಬ್ ಮಾಡಬೇಡಿ. ಇಲ್ಲ, ಡಿಸ್ಟರ್ಬ್ ಮಾಡಲ್ಲ, ಹೋಗಿ ನೋಡ್ಕೊಂಡು ಬರ್ತೀನಿ. ಯಾರು ಒಬ್ಬರು ಹೋದರೆ ಬೆಟರ್. ನಾನು ಹೋಗ್ತೀನಿ ಡಾಕ್ಟರ್. ಡಾಕ್ಟರ್, ನಾವೆಲ್ಲರೂ ಹೋಗಿ ಒಂದ್ಸಲ ಅವ್ರನ್ನ ನೋಡ್ಕೊಂಡು ಬರ್ತೀವಿ. ಅವ್ರಿಗೆ ತೊಂದರೆ ಆಗದಿರೋ ಹಾಗೆ ನೋಡ್ಕೋತೀವಿ. ಒಂದು ಅವಕಾಶ ಮಾಡಿಕೊಡಿಯಲ್ಲ? ಆಯಿತು, ಹೋಗಿ ನೋಡ್ಕೊಂಡು ಬನ್ನಿ, ಆದರೆ ಯಾರು ಡಿಸ್ಟರ್ಬ್ ಮಾಡಬಾರ್ದು. ಹೇಗಿದ್ಯಪ್ಪ? ಚೆನ್ನಾಗಿದ್ದೀನಿ. ತಲೆ ಯಾಕೋ ಒಂಥರ ಪೇನ್. ಯಾಕ್ರ ಹೀಗಿದ್ದೀರಾ? ನನ್ಗೇನು ಆಗಲ್ಲ, ನಾನು ಚೆನ್ನಾಗೇ ಇದ್ದೀನಿ. ದತ್ತ, ಪ್ರಣತಿನ ಯಾಕೆ ಕರೆಸಿದ್ಯೋ? ಅವಳು ಗಾಬರಿ ಆಗ್ತಾಳೆ. ಅಲ್ಲ ಬಾಬಾ, ನಿಮ್ಗೆ ಹೀಗಾಗಿದೆ ಅಂತ ಅವಳಿಗೆ ಗೊತ್ತಾದ್ಮೇಲೆ ಅವಳ ಮನೇಲಿ ನೆಮ್ಮದಿಯಾಗಿ ಹೇಗಿರ್ತಾಳೆ ಹೇಳಿ? ದತ್ತ, ನಿನ್ಗಾದ್ರೂ ಗೊತ್ತಾಗಲ್ವಾ? ಅವಳನ್ನ ಯಾಕೆ ಕರೆಸಿದೆ? ಏನೂ ಇಲ್ಲಪ್ಪ, ನೀನು ಮಾತಾಡಬೇಡ, ರೆಸ್ಟ್ ಮಾಡು. ಲಕ್ಕಿ, ಯಾಕೋ ಹಾಗಿದ್ಯಾ? ಬಾರ ಇಲ್ಲಿ. ಅಪ್ಪ, ಅವನು ಯಾಕೆ ಕರಿತಿದ್ದೀರಾ? ಹೇಳ್ದೆ ತಾನೆ, ರೆಸ್ಟ್ ಮಾಡಿ ಸುಮ್ಮನೆ. ಏ ದತ್ತ, ನೀ ಸುಮ್ಮನೆ ಇರೋ. ಲಕ್ಕಿ, ನೀನು ಬಾರೋ ಬಾರೋ, ಕೂತ್ಕೊಳ್ಳೋ. ನೀವು ಯಾರ್ಯಾರ ಜೊತೆ ನಾವು ಮಾತಾಡಿ ಸುಸ್ತು ಮಾಡ್ಕೋಬೇಡಿ, ಸುಮ್ಮನೆ ಮಲ್ಕೊಳ್ಳಿ. ಕೂತ್ಕೊಳ್ಳೋ. ಯಾಕೋ ಹೇಗಿದೆಯಾ? ಏನಾಗಿದೆ ಈಗ? ಅಲ್ಲ ದೊಡ್ಡಪ್ಪ, ನಿಮ್ಮ ಈ ಸ್ಥಿತಿಗೆ ಏಯ್ ಸುಮ್ಮನೆ, ನನಗೇನೂ ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ, ಹಾಗೆಲ್ಲ ಅನ್ಕೊಂಬೇಡ. ಬಿಡು, ಏನಾಗಲ್ಲ, ಚೆನ್ನಾಗಾಗ್ತೀನಿ.
ಏನಾಯ್ತು? ಕೈ ಎತ್ತಕ್ಕೆ ಆಗ್ತಾ ಇಲ್ಲ. ಏನಾಯ್ತಪ್ಪ? ಗೊತ್ತಿಲ್ಲ, ಯಾಕೋ ಹೀಗಾಗ್ತಾ ಇದೆ. ಸಿಸ್ಟರ್, ಕೈ ಎತ್ತಾಗ ಆಗ್ತಾ ಇಲ್ವಂತೆ, ಅದೇನು ಅಂತ ನೋಡಿ. ನೀವೆಲ್ಲ ಹೊರಗಡೆ ಹೋಗಿರಿ, ನಾನು ಡಾಕ್ಟರ್ನ ಕರಿತೀನಿ. ಸರ್, ಏನಾರು ಫೀಲ್ ಆಗ್ತಾ ಇದೆಯಾ? ಇಲ್ಲ, ಈ ಕಡೆ ಏನಾರು ಫೀಲ್ ಆಗ್ತಿದೆಯಾ? ಆಗ್ತದೆ. ಸರ್, ನಿಮ್ಮ ರೈಟ್ ಲೆಗ್ ಸ್ವಲ್ಪ ಎತ್ತಕ್ಕೆ ಟ್ರೈ ಮಾಡಿ. ಸ್ವಲ್ಪ ಟ್ರೈ ಮಾಡಿ ನೋಡಿ. ಇಲ್ಲ, ಆಗಲ್ಲ. ಲೆಫ್ಟ್ ಲೆಗ್ ಎತ್ತಕ್ಕೆ ಟ್ರೈ ಮಾಡಿ. ಫ್ರೀ ಆಗಿದೆ ಅಲ್ವಾ? ಆಯ್ತು, ಬರೋಲ್ಲ. ಸರಿ, ಏನಾರು ಫೀಲ್ ಆಗುತ್ತಾ? ಇಲ್ಲ, ಈ ಕಡೆ ಆಗುತ್ತೆ. ಈ ಕೈ ಮೇಲೆ ಎತ್ತಕ್ಕಾಗತ್ತಾ ನೋಡಿ. ಆಗಲ್ಲ. ಸ್ವಲ್ಪ ಆಗ್ಬಹುದು, ಟ್ರೈ ಮಾಡಿ ನೋಡಿ. ಆಗಲ್ಲ. ಲೆಫ್ಟ್ ಹ್ಯಾಂಡ್ ಎತ್ತಕ್ಕೆ ಟ್ರೈ ಮಾಡಿ. ಗುಡ್ ಗುಡ್. ಲಕ್ಷ್ಮಿ, MRI ಸ್ಕ್ಯಾನ್ ಆಗಬೇಕು. MRI ಕರ್ಕೊಂಡು ಹೋಗಿ. ಡಾಕ್ಟರ್, ಅಪ್ಪನಿಗೆ ಏನಾಗಿದೆ? MRI ಸ್ಕ್ಯಾನಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರಿಗೆ ರೈಟ್ ಸೈಡ್ ಏನು ಮೊಬಿಲಿಟಿ ಇಲ್ಲ. ಮೇ ಬಿ ತಲೆಗೆ ಏಟಾಗಿದ್ದ ಕಾರಣ ಆ ಕಡೆ ನರ್ವ್ಸ್ ಎಲ್ಲ ಡ್ಯಾಮೇಜ್ ಆಗಿದೆ ಅನ್ಸುತ್ತೆ. ರಿಪೋರ್ಟ್ ಬಂದ್ಮೇಲೆ ಏನಾರು ಹೇಳೋಕ್ಕಾಗೋದು. ಏನೂ ತೊಂದರೆ ಆಗಲ್ಲ ಅಲ್ವಾ? ಲೆಟ್ಸ್ ವೇಟ್ ಫಾರ್ ದ ರಿಪೋರ್ಟ್ ಆ್ಯಂಡ್ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್.